ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲ? ಹೋಪ್ ನನ್ನ ವ್ಯೂವರ್ಸ್ ಯಾವತ್ತೂ ಖುಷಿಯಾಗಿರ್ತೀರಾ ಅಂತ ಖುಷಿಯಾಗೇ ಇರಬೇಕು, ಓಕೆನಾ? ಮತ್ತು ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್ ಎಲ್ಲದಕ್ಕೂ ತುಂಬ ಥ್ಯಾಂಕ್ಸ್. ಮತ್ತು ಸ್ಪೆಷಲಿ ಸಬ್ಸ್ಕ್ರಿಪ್ಷನ್ಸ್ಗೆ ತುಂಬ 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 ಥ್ಯಾಂಕ್ಸ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ತುಂಬ ಥ್ಯಾಂಕ್ಸ್. ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ಕೊನೆಯಲ್ಲಿ ಅವ್ರಿಗೋಸ್ಕರ ಅವ್ರ ಪರ್ಸನ್ ಕಡೆಯಿಂದ ಯಾವ ಸಾಂಗ್ ಅಂತ ನೋಡ್ತೀನಿ. ಅದಕ್ಕಿಂತ ಮುಂಚೆ ಇವತ್ತಿನ ಟಾಪಿಕ್ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದರೆ ನಿಮಗೆ ಗೊತ್ತು, ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಇನ್ನೊಬ್ರಿದ್ರೆ ಅವ್ರ ಬಗ್ಗೆ ನಿಮ್ಮ ಪರ್ಸನ್ ಏನು ಯೋಚನೆ ಮಾಡ್ತಿದ್ದಾರೆ, ಇದೇ ಟೈಮಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ, ಓಕೆನಾ? ಅದಕ್ಕಿಂತ ಮುಂಚೆ ಎನರ್ಜಿ ಎಕ್ಸ್ಚೇಂಜ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಗೈಸ್, ಓಕೆನಾ? ಓಕೆ, ಯೂನಿವರ್ಸ್ ಪ್ಲೀಸ್ ಹೇಳಿ ನನ್ನ ವ್ಯೂವರ್ಸ್ನ ಪರ್ಸನ್ನ ಕರೆಂಟ್ ಥಾಟ್ಸ್ ಅವ್ರ ಬಗ್ಗೆ ಏನಿದೆ. ಯೂನಿವರ್ಸ್ ಪ್ಲೀಸ್ ಹೇಳಿ ನನ್ನ ವ್ಯೂವರ್ಸ್ನ ಪರ್ಸನ್ನ ಕರೆಂಟ್ ಥಾಟ್ಸ್ ಅವ್ರ ಬಗ್ಗೆ ಏನಿದೆ, ಓಕೆನಾ? ವಾವ್, ದಿ ವರ್ಲ್ಡ್ ಕಾರ್ಡ್ ನನ್ನ ವ್ಯೂವರ್ಸ್ ಅಲ್ವಾ? ಪೇಜ್ ಆಫ್ ಸ್ವೋರ್ಡ್ಸ್, ಓಕೆ. ಜಸ್ಟಿಸ್, ಓಕೆ, ಒಳ್ಳೊಳ್ಳೆ ಕಾರ್ಡ್ ಬರ್ತಿದೆ ಗೈಸ್. 10 ಆಫ್ ಸ್ವೋರ್ಡ್ಸ್, ಓಕೆ. ನಾನು ಕ್ಲಾರಿಫೈ ಮಾಡ್ತೀನಿ ಅದನ್ನ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ ನನ್ನ ವ್ಯೂವರ್ಸ್ನ ಪರ್ಸನ್ನ ಕರೆಂಟ್ ಥಾಟ್ಸ್ ಥರ್ಡ್ ಪಾರ್ಟಿ ಬಗ್ಗೆ ಏನಿದೆ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ ನನ್ನ ವ್ಯೂವರ್ಸ್ನ ಪರ್ಸನ್ನ ಥರ್ಡ್ ಪಾರ್ಟಿ ಬಗ್ಗೆ ಕರೆಂಟ್ ಥಾಟ್ಸ್. ಓಕೆ, Page of Pentacles, 6 of Pentacles, okay, the Moon card, okay, 2 of Cups, okay, okay guys. ಗೈಸ್, ನಿಮ್ಮ ಪರ್ಸನ್ನು ಈ ಸಮಯದಲ್ಲಿ ತುಂಬ ಬೇಜಾರಲ್ಲಿದ್ದಾರೆ, ಓಕೆನಾ? ತುಂಬ ಬೇಜಾರಲ್ಲಿದ್ದಾರೆ. ಅವ್ರಿಗೆ ತುಂಬ ಜನ ಮೋಸ ಮಾಡಿದ್ದಾರೆ. ಅದು ನೀವಲ್ಲ, ಥರ್ಡ್ ಪಾರ್ಟಿ ಕಡೆಯಿಂದ ತುಂಬ ಮೋಸ ಆಗಿದೆ. ಅವ್ರನ್ನ ಎಂಥ ನಂಬಿಕೆ ದ್ರೋಹ ಆಗಿದೆ ಅಂದರೆ ಅವ್ರಿಗೆ ಮತ್ತೆ ವಾಪಸ್ ಎದ್ದೇಳಕ್ಕಾಗ್ತಿಲ್ಲ, ಅಷ್ಟು ಬೇಜಾರಲ್ಲಿದ್ದಾರೆ. ಬ್ಲಾಕ್ ಫೀಲ್ ಮಾಡ್ತಿದ್ದಾರೆ. ತುಂಬ ತುಂಬ ದೊಡ್ಡ ಮೋಸ ಆಗಿದೆ ಗೈಸ್. ಏನು ಅಂತ, ಯಾರಿಂದ ಅಂತ ಇರೋಣ, ನಿಮ್ಮಿಂದ ಅಂತೂ ಅಲ್ಲ, ಥರ್ಡ್ ಪಾರ್ಟಿ ಅಂತ ಅನ್ಕೋತೀನಿ. ಅವರಿಂದ ತುಂಬ ಮೋಸ ಆಗಿದೆ ಮತ್ತು ತುಂಬ ಬೇಜಾರಲ್ಲಿದ್ದಾರೆ. ಅದೊಂದು ವರ್ಷನ್ ಆದರೆ ನಿಮ್ಮ ಡೆಕ್ಕಲ್ಲಿ ಬಂದಿರೋದ್ರಿಂದ ನೀವಿಲ್ಲದೆ ಅವ್ರು ತುಂಬ ಬೇಜಾರಲ್ಲಿದ್ದಾರೆ. ನಿಮ್ಮನ್ನ ಬಿಟ್ಟು ಎಲ್ಲ ಬ್ಯಾಕ್ ಸ್ಟ್ಯಾಬ್ ಮಾಡಿದ್ದಾರೆ, ಅಥವಾ ನಿಮ್ಮಕ್ಕೆ ಬ್ಯಾಕ್ ಸ್ಟ್ಯಾಬ್ ಮಾಡಿ ಅವ್ರು ಥರ್ಡ್ ಪಾರ್ಟಿಗೆ ಹೋಗಿದ್ದಾರೆ, ಓಕೆನಾ? ನಿಮಗೆ ಬ್ಯಾಕ್ ಸ್ಟ್ಯಾಬ್ ಮಾಡಿ ಥರ್ಡ್ ಪಾರ್ಟಿಗೆ ಹೋಗಿದ್ದಾರೆ. ಇದು ನೀವು, ಓಕೆ ಓಕೆ, ನೀವು ಇದು ನಿಮಗೆ ಬ್ಯಾಕ್ ಸ್ಟ್ಯಾಬ್ ಮಾಡಿ ಅವ್ರು ಥರ್ಡ್ ಪಾರ್ಟಿ ಸೈಡ್ ಹೋಗಿದ್ದಾರೆ. ಬಟ್ ಅವ್ರು ಖುಷಿಯಾಗಿಲ್ಲ ಗೈಸ್. ನೀವೆಷ್ಟು ಬೇಜಾರಾಗಿದ್ರೋ ಅದಕ್ಕಿಂತ ಜಾಸ್ತಿ ಬೇಜಾರಾಗಿದ್ದಾರೆ. ಈಗ ಅನ್ಕೋತಾ ಇದ್ದಾರೆ, ನಾನು ಬ್ಯಾಕ್ ಸ್ಟ್ಯಾಬ್ ಮಾಡಬಾರ್ದಿತ್ತು, ನಾನು ಇಂಥ ವ್ಯಕ್ತಿನ ಬಿಟ್ಟು ಹೋಗ್ಬಾರ್ದಿತ್ತು. ಥರ್ಡ್ ಪಾರ್ಟಿ ನೀವು ಕಂಪೇರ್ ಮಾಡೋಕ್ಕೂ ಆಗಲ್ಲ, ಆ ಥರ ಇದ್ದಾರೆ ಅವರು. ಅಷ್ಟು ಚೀಟ್ ಮಾಡ್ತಾರೆ ಅವರು ಚೀಟ್ ಮಾಡಿದ್ದಾರೆ ಅವರು. ಅವ್ರಿಗೆ ಈಗ ನಿಮಗೆ ನ್ಯಾಯ ಕೊಡಬೇಕು, ನಿಮಗೆ ಜಸ್ಟಿಸ್ ಕೊಡಬೇಕು. ನಿಮ್ಮಂಥ ವ್ಯಕ್ತಿ ಜೊತೆ ಹೀಗೆಲ್ಲ ನಡ್ಕೊಬಿಟ್ನಲ್ಲ ಅಂತ ಅವ್ರಿಗೆ ತುಂಬ ತುಂಬ ಪಶ್ಚಾತ್ತಾಪ ಇದೆ, ಪಶ್ಚಾತ್ತಾಪ ಪಡ್ತಿದ್ದಾರೆ. ನಿಮ್ಮನ್ನ ಇಷ್ಟೆಲ್ಲ ಬ್ಯಾಕ್ ಸ್ಟಾಪ್ ಮಾಡಿ ಹೋಗಿದ್ದಾರಲ್ಲ, ಅವ್ರೇನು ಖುಷಿಯಾಗಿಲ್ಲ. ನಿಮಗೆ ಜಸ್ಟಿಸ್ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಮತ್ತು ಅವ್ರಿಗೆ ವರ್ಕು ಎಲ್ಲ ಇಂಪಾರ್ಟೆಂಟೇ, ಬಟ್ ಅದರಲ್ಲಿ ನೀವು ತುಂಬ ಇಂಪಾರ್ಟೆಂಟು. ನಿಮಗೆ ಜಸ್ಟಿಸ್ ಕೊಡಲೇಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಮತ್ತು ಫೇರ್ ಆಗಿರಬೇಕು, ಪಾರ್ಶಾಲಿಟಿ ಮಾಡಿದೆ, ಅದು ನನ್ನ ತಪ್ಪು ಅಂತ ಅನ್ಕೋತಾ ಇದ್ದಾರೆ, ಓಕೆನಾ? ಪೇಜ್ ಆಫ್ ಸ್ವೋರ್ಡ್ಸ್, ಅವರು ಇಂಪಲ್ಸಿವ್ ಆಗಿ ಏನಾದರೂ ಆ್ಯಕ್ಷನ್ ತಗೋಬೇಕು ಅಂತ ಅನ್ಕೋತಿದ್ದಾರೆ. ಆರ್ಗ್ಯುಮೆಂಟ್ಸ್ ಎಲ್ಲ ನಡೆದಿದೆ ನಿಮ್ಮ ಅವರ ಮಧ್ಯೆ ಮುಂಚೆ, ಹೌದು, ಆರ್ಗ್ಯುಮೆಂಟ್ಸ್ ನಡೆದಿದೆ. ಮತ್ತು ತುಂಬ ಇಶ್ಯೂಸ್ ಇದೆ ನಿಮ್ಮ ಅವರ ಮಧ್ಯೆ, ಇಶ್ಯೂಸ್ ಇದ್ದು ಅವ್ರು ಬಿಟ್ಟು ಹೋಗಿರೋದು. ಬಟ್
ಈಗ ನಿಮ್ಮ ಬೆಲೆ ತುಂಬ ಗೊತ್ತಾಗಿದೆ. ಯಾಕಂದರೆ ವರ್ಲ್ಡ್ ಕಾರ್ಡ್ ಎಲ್ಲರಿಗೂ ಬರಲ್ಲ. ವರ್ಲ್ಡ್ ಕಾರ್ಡ್ ಅಂದರೆ ನೀವೇ ಅವ್ರ ಪ್ರಪಂಚ, ನೀವೇ ಅವ್ರ ವರ್ಲ್ಡ್. ಓಕೆನಾ? ನೀವು ಅವ್ರ ಲೈಫಲ್ಲಿದ್ದರೆ ಅವ್ರ ಲೈಫು ಫುಲ್ಫಿಲ್ಡ್ ಅಂತ ಅವ್ರು ಫೀಲ್ ಮಾಡ್ತಾರೆ, ತುಂಬ ಖುಷಿಯಾಗಿರ್ತಾರೆ. ಮತ್ತು ಅವ್ರಿಗೆ ಒಂದು ಹೈ ಸ್ಟೇಟಸ್ಸು, ನೀವು ಅವ್ರ ಲೈಫಲ್ಲಿ ಇರೋದೇ ಅವ್ರಿಗೊಂದು ಹೈ ಸ್ಟೇಟಸ್ಸು, ಮತ್ತು ರಿಚ್ಚು. ನೀವು ಅವ್ರಿಗಿಂತ ವೆಲ್ತಿ ಆಗಿರ್ಬೋದು, ಫೈನಾನ್ಷಿಯಲಿ ಸ್ಟೇಬಲ್ ಇರ್ಬೋದು, ಮತ್ತು ಸ್ಟೇಟಸ್ ವೈಸ್ ಸ್ಟೇಬಲ್ ಇರ್ಬೋದು, ಆಮೇಲೆ ಕೆರಿಯರ್ ವೈಸ್ ಸ್ಟೇಬಲ್ ಇರ್ಬೋದು, ಮನೆ ಕಡೆ ವರ್ಕ್ ಕಡೆ ಎರಡು ಕಡೆನೂ ಬ್ಯಾಲೆನ್ಸ್ ಮಾಡ್ತಿರುವಂಥ ವ್ಯಕ್ತಿ ನೀವು. ಸೊ ಅವ್ರಿಗೆ ನೀವು ಅವ್ರ ಲೈಫಲ್ಲಿ ಬಂದುಬಿಟ್ರೆ ಅವ್ರಿಗೆ ತುಂಬ 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 ಖುಷಿ ಇದೆ. ನೀವೊಂಥರ ಬ್ಲೆಸ್ಡ್ ಸೋಲ್. ತುಂಬ ಹಾರ್ಟ್ ಇದ್ದ ತುಂಬ ತುಂಬ ಒಳ್ಳೆಯವ್ರು ನನ್ನ ವ್ಯೂವರ್ಸು, ಅದೇ ಬಂದಿರೋದಿಲ್ಲಿ. ನೀವು ತುಂಬ ಒಳ್ಳೆಯವರು. ಸೊ ಅವ್ರಿಗೆ ನಿಮ್ಮಂಥ ವ್ಯಕ್ತಿನ ಕಳ್ಕೊಂಡಲ್ಲ ಅಂತ ರಿಗ್ರೆಟ್ ಇದೆ. ಅವ್ರು ನಿಮ್ಮ ಜೊತೆ ಆಗಿದ್ದ ಆರ್ಗ್ಯುಮೆಂಟ್ಸು ಅದೆಲ್ಲ ಪದೇ ಪದೇ ನೆನೆಸ್ಕೊತಿರ್ತಾರೆ. ಹಂಗೆ ಮಾಡಬಾರ್ದಿತ್ತು, ಜಸ್ಟಿಸ್ ಕೊಡಬೇಕಿತ್ತು ಅಂತ ಯೋಚನೆ ಮಾಡಿದ್ದಾರೆ. ನಿಮಗೆ ಬ್ಯಾಕ್ ಬೈಟ್ ಮಾಡಿ ಅವರು ಏನು ಖುಷಿಯಾಗಿಲ್ಲ, ಬ್ಯಾಕ್ ಸ್ಟೆಪ್ ಮಾಡಿದ್ದಾರೆ ಅಂದರೆ ನಿಮಗೆ ಮೋಸ ಮಾಡಿ ಅವರು ಏನು ಖುಷಿಯಾಗಿಲ್ಲ. ಓಕೆನಾ? ಈಗ ಥರ್ಡ್ ಪಾರ್ಟಿ ಕಡೆ ನೋಡೋಣ. ಕಾರ್ಡ್ಸ್ ಎಲ್ಲ ಹೇಳ್ಬಿಡ್ತೀನಿ, ಬರೀ ಪೆಂಟಕಲ್ಸ್ ಇದೆ. 2 ಕಾರ್ಡ್ ಪೆಂಟಕಲ್ಸು, ಒಂದು ಮೂನ್ ಕಾರ್ಡು ತುಂಬ ನೆಗೆಟಿವ್ ಕಾರ್ಡ್. ಅದು ನೋಡಿ, ಸ್ಕಾರ್ಪಿಯನು. ಥರ್ಡ್ ಪಾರ್ಟಿ ಸ್ಕಾರ್ಪಿಯನ್ ಥರ, ದೇ ಆರ್ ವೆರಿ ಪಾಯ್ಸನಸ್ ಗೈಸ್. ನೋಡಿ ಇಲ್ಲಿದೆ ಸ್ಕಾರ್ಪಿಯನು. 2 ಆಫ್ ಕಪ್ಸು. 2 ಆಫ್ ಕಪ್ಸು ಅಷ್ಟೇ, ಆ್ಯಕ್ಚುಲಿ ಥರ್ಡ್ ಪಾರ್ಟಿ ಅವ್ರನ್ನ ತುಂಬ ಕೇರ್ ಮಾಡ್ತಿದ್ದಾರೆ, ಚೆನ್ನಾಗಿ ನೋಡ್ಕೊತಿದ್ದಾರೆ, ಮತ್ತು ತುಂಬ ನಾಟಕ ಆಡ್ತಿದ್ದಾರೆ. ಅವ್ರು ಆ್ಯಕ್ಚುಲಿ ಸ್ಕಾರ್ಪಿಯನ್ನು, ಇಲ್ಲಿ ನೋಡಿ ಸ್ಕಾರ್ಪಿಯನ್ ಬಂದಿದೆ. ಆ್ಯಕ್ಚುಲಿ ಆ ಥರ್ಡ್ ಪಾರ್ಟಿಗೆ ಮೆಂಟಲ್ ಕ್ಲಾರಿಟಿನೇ ಇಲ್ಲ. ಅವ್ರಿಗೆ ಫೇಲ್ಯೂರ್ನ ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಏನಾದ್ರು ಇವ್ರನ್ನ ಕಳ್ಕೊಳ್ಳೋದು ಅವ್ರಿಗೆ ಇಷ್ಟ ಇಲ್ಲ. ಮತ್ತು ತುಂಬ ವೀಕ್ ಮೈಂಡೆಡ್ಡು, ಮತ್ತು ಬೇರೆಯವ್ರನ್ನ ತುಂಬ ಹರ್ಟ್ ಮಾಡ್ತಾರೆ, ಕಚ್ಚಾಕ್ತಾರೆ, ಆ ಥರ ಕ್ಯಾರೆಕ್ಟರ್ ಅವ್ರದ್ದು. ಅವರು ಬಟ್ ಇದನ್ನ ಅವ್ರಿಗೆ ತೋರಿಸ್ತಾ ಇಲ್ಲ. ಅವರು ನಿಮ್ಮ ಪರ್ಸನ್ಗೆ ಚೆನ್ನಾಗಿ ಕೇರಿಂಗ್ ಆಗಿ ನೋಡ್ಕೊತಾ ಇದ್ದಾರೆ, ಚೆನ್ನಾಗಿ ಒಳ್ಳೆ ಒಳ್ಳೆ ಫ್ರೆಂಡ್, ಒಳ್ಳೆ ಪಾರ್ಟ್ನರ್, ಒಳ್ಳೆ ಸ್ನೇಹಿತೆ ಅಥವಾ ಸ್ನೇಹಿತೆಯಾಗಿ ನಡ್ಕೊತಾ ಇದ್ದಾರೆ. ಒಳ್ಳೆ ಹಾಸ್ಪಿಟಾಲಿಟಿ, ಬಂದ್ರಾ ಕುತ್ಕೊಳ್ಳಿ, ಬನ್ನಿ ಹೋಗಿ, ಆ ಥರ ತುಂಬ ಕೇರಾಗಿ ನೋಡ್ಕೊತಿದ್ದಾರೆ. ಅವ್ರಿಗೆ ಅದು ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ. ಬಟ್ ತುಂಬ ಸ್ಟ್ಯಾಬಿಂಗ್ ನೇಚರ್ ಇದೆ. ಇನ್ನೊಂದು ಕಾರ್ಡು ಪೇಜ್ ಆಫ್ ಪೆಂಟಿಕಲ್ಸ್. ಥರ್ಡ್ ಪಾರ್ಟಿ ದುಡ್ಡುಗೋಸ್ಕರನೇ ಇರೋದು. ಓಕೆನಾ? ದುಡ್ಡು. 2 ಪೆಂಟಿಕಲ್ಸ್ ಬಂದಿದೆ. ನಿಮ್ಮ ಪಾರ್ಟ್ನರ್ ಅವ್ರಿಗೆ ದುಡ್ಡು ಕೊಡ್ತಾ ಇದ್ದಾರೆ ನೋಡಿ, ಇಸ್ಕೊತಾ ಇದ್ದಾರೆ. ಶಿ ಈಸ್ ವೆರಿ ತುಂಬ ಡಿಪೆಂಡ್ ಆಗಿದ್ದಾರೆ ನಿಮ್ಮ ಪರ್ಸನ್ ಮೇಲೆ ಫೈನಾನ್ಷಿಯಲಿ, ಅಥವಾ ನಿಮ್ಮ ಪರ್ಸನ್ ಅವ್ರ ಮೇಲೆ ಫೈನಾನ್ಷಿಯಲಿ ಡಿಪೆಂಡ್ ಆಗಿರಬೇಕು. ಒಟ್ಟಿನಲ್ಲಿ ಇಲ್ಲಿ ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ಅದಕ್ಕೆ ಅವ್ರು ಈ ಕಡೆ ಬಂದಿರೋದು. ನಿಮ್ಮಂಥ ಒಳ್ಳೆ ವ್ಯಕ್ತಿನ ಬಿಟ್ಟು ಯಾಕೆ ಬಂದಿದ್ದಾರಂತೆ? ಬಿಕಾಸ್ ಫೈನಾನ್ಷಿಯಲ್ ಇಶ್ಯೂಸ್ ಮತ್ತು ಇವ್ರ ಡ್ರಾಮಾಸ್. ಅವ್ರು ಎಷ್ಟೇ ಸ್ಟ್ಯಾಬಿಂಗ್ ಇದ್ದರೂ ಅವರು ಗೊತ್ತಾಗ್ತಾ ಇಲ್ಲ ನಿಮ್ಮ ಪರ್ಸನ್ಗೆ. ಬಟ್ ಅನಿಸಿದೆ ನೀವು ವರ್ಲ್ಡ್ ಕಾರ್ಡ್ ಅವ್ರಿಗೆ ಅನಿಸಿದೆ ನೀವೆಂಥ ವ್ಯಕ್ತಿ ಅಂತ ಗೊತ್ತಾಗಿದೆ. ಬಟ್ ಸ್ಟಿಲ್ ಅವ್ರು ಇವ್ರ ಜೊತೆನೇ ಇದ್ದಾರೆ. ಯಾಕಂದರೆ 2 ಆಫ್ ಕಪ್ಸ್ ಬಂದಿದೆಯಲ್ಲ, ಫುಲ್ ಕೇರಿಂಗು, ನರ್ಚರಿಂಗು, ಚೆನ್ನಾಗಿ ನೋಡ್ಕೊತಿದ್ದಾರೆ. ಅವ್ರಿಗೆ ಟೈಮ್ಗೆ ಏನೇನು ಬೇಕು ಕೊಡ್ತಿದ್ದಾರೆ, ಫೈನಾನ್ಷಿಯಲ್ ಸಪೋರ್ಟು ಕೊಟ್ಟಿದ್ದಾರೆ, ಮತ್ತು ಅವರ ವರ್ಕಲ್ಲೂ ಹೆಲ್ಪ್ ಮಾಡ್ತಿರ್ತಾರೆ. ಮತ್ತು ಇಬ್ಬರು ಒಟ್ಟಿಗೆ ಟ್ರಾವೆಲಿಂಗ್ ಮಾಡ್ತಿರ್ಬೋದು, ನ್ಯೂ ಬಿಗಿನಿಂಗ್ ಶುರು ಮಾಡಿರ್ತಾರೆ. ಥರ್ಡ್ ಪಾರ್ಟಿ ಎಷ್ಟೇ ಸ್ಟ್ಯಾಬಿಂಗ್ ಸ್ಕಾರ್ಪಿಯನ್ ನೇಚರ್ ಇದ್ರೂ ನಿಮ್ಮ ಪರ್ಸನ್ನ ಈಗಲೇ ಬಿಡೋಕ್ಕೆ ರೆಡಿ ಇಲ್ಲ. ಬಿಕಾಸ್ ಶಿ ಈಸ್ ವೆರಿ ಡಿಪೆಂಡೆಂಟ್. ಅದಕ್ಕೆ ಅವ್ರು ತುಂಬ ನರ್ಚರಿಂಗ್ ಕೇರಿಂಗಿಂದ ನಡ್ಕೊತಿದ್ದಾರೆ. ಸೊ ನಿಮ್ಮ ಪಾರ್ಟ್ನರು ನೀವು ಎಷ್ಟೇ ಒಳ್ಳೆಯವರು ಅಂತ ಗೊತ್ತಿದ್ರು ಇನ್ನೂ ಅಲ್ಲೇ ಇದ್ದಾರೆ. ಓಕೆನಾ? ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ದ ಸಿಚುವೇಶನ್. ಯೂನಿವರ್ಸ್, ನನ್ನ ಪಾರ್ಟ್ನರ್ದು ಸಿಚುವೇಶನ್ನ ಇನ್ನೊಂದು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಿ ಯೂನಿವರ್ಸ್. ಓಕೆ, 4 ಆಫ್ ಕಪ್ಸ್ ಗೈಸ್.
ನೀವು ಕಪ್ ಕೊಡ್ತಾ ಇದ್ದೀರಾ, ಅವ್ರು ತಗೋತಾ ಇಲ್ಲ. 5 ಆಫ್ ಪೆಂಟಕಲ್ಸ್ ನಿಮ್ಮನ್ನ ಬಿಟ್ರೆ ಮಾಡಿ ಹೋಗಿದ್ದಾರೆ. ಅದು ಬಂತು ನೋಡಿ, ಮತ್ತೆ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅವರು. ದಿ ಎಂಪರರ್ ಕಾರ್ಡ್, ಜಸ್ಟಿಸ್ಗೆ ದಿ ಎಂಪರರ್ ಕಾರ್ಡ್ ಬಂತು. ಓಕೆ. ಪೇಜ್ ಆಫ್ ವಾಂಡ್ಸ್, ನೈಟ್ ಆಫ್ ಪೆಂಟಕಲ್ಸ್. ಓಕೆ, ಆ್ಯಕ್ಷನ್ಸ್ ತಗೋತಾರೆ. ತಗೊಳಕ್ಕೆ ಇಷ್ಟ ಇದೆ, ಯೋಚನೆ ಮಾಡ್ತಿದ್ದಾರೆ, ಇನ್ನೂ ತಗೊಳ್ಳಲ್ಲ, ಇಷ್ಟ ಇದೆ. ಯೂನಿವರ್ಸ್ ಥರ್ಡ್ ಪಾರ್ಟಿ ಬಗ್ಗೆ ಇನ್ನೊಂದಷ್ಟು ಕ್ಲಾರಿಫಿಕೇಶನ್ ಕೊಡಿ ಯೂನಿವರ್ಸ್, ಪ್ಲೀಸ್. ಯೂನಿವರ್ಸ್ ಪ್ಲೀಸ್. ಓಕೆ, 6 ಆಫ್ ವಾಂಡ್ಸ್, ಪೇಜ್ ಆಫ್ ಕಪ್ಸ್. ಓಕೆ, ಕ್ವೀನ್ ಆಫ್ ವಾಂಡ್ಸ್, 6 ಆಫ್ ಸೋರ್ಡ್ಸ್. ಓಕೆ, ನಿಮ್ಮನ್ನ ಬಿಟ್ರೆ ಮಾಡಿ ಬಿಟ್ಟು ಹೋಗಿದ್ದಾರಲ್ಲ, ಅದು ಮತ್ತೆ ಕ್ಲಾರಿಟಿ ಸಿಗ್ತಾ. ಅದಕ್ಕೆ ಅವ್ರು ಬಿಟ್ಟು ಹೋಗಿದ್ದಾರೆ ಗೈಸ್, ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ, ಜೊತೆಗಿಲ್ಲ. ಎಂಪರರ್ ಕಾರ್ಡ್ ತುಂಬ ಡಾಮಿನೇಟ್ ಇದ್ದಾರೆ, ತುಂಬ ಕ್ಲಾಶಸ್ ಆಗಿದೆ, ಈಗೋ ಕ್ಲಾಶಸ್ ಆಗಿದೆ. ಅವ್ರು ತುಂಬ ಈಗೋಯಿಸ್ಟಿಕ್, ನಿಮ್ಮ ಪರ್ಸನ್ನು. ನಿಮ್ಮ ಜೊತೆ ಜಗಳ, ಆರ್ಗ್ಯುಮೆಂಟ್ಸ್ ಎಲ್ಲ ನಡೆದಿದೆ. ಮತ್ತು ಅವ್ರಿಗೆ ನೀವು ಎಷ್ಟೇ ಪ್ರೀತಿ ಮಾಡಿದ್ರು, ನಿಮಗೆ ನೀವು ಅವ್ರಿಗೆ ಎಷ್ಟು ಒಳ್ಳೆ ರೀತಿಲಿ ಹೇಳ್ಕೊಂಡು, ನೀವು ಅವ್ರಿಗೆ ಒಳ್ಳೆ ಥರದಲ್ಲಿ ಏನಾದ್ರು ಕೊಡೋಕ್ಕೆ ಹೋದ್ರೂ ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿನ ಅವ್ರು ಎಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಕೈ ಕಟ್ಕೊಂಡು ಕೂತಿದ್ರು, ಕೊನೆಗೆ ಬಿಟ್ಟು ಹೋದರು ಬಿಕಾಸ್ ಆಫ್ ಅವ್ರ ಈಗೋಯಿಸ್ಟಿಕ್ ಆ್ಯಟಿಟ್ಯೂಡಿಂದ. ಬಟ್ ಅವ್ರು ಈಗ ಯೋಚನೆ ಮಾಡ್ತಿದ್ದಾರೆ, ಇಲ್ಲಿಗೆ ಬಂದಮೇಲೆ ಯೋಚನೆ ಮಾಡ್ತಿದ್ದಾರೆ ವಾಪಸ್ ಬರಬೇಕು ಅಂತ. ಬಟ್ ಇನ್ನೂ ಏನೂ ಆ್ಯಕ್ಷನ್ ತಗೊಂಡಿಲ್ಲ, ನಿಂತಲ್ಲೇ ನಿಂತಿದ್ದಾರೆ. ಬಟ್ ಈ ಕಾಯಿನ್ ನೀವು ಅವ್ರಿಗೆ ಇಟ್ಕೊಂಡಿದ್ದಾರೆ. ಇನ್ನು ನಾನು ಬಿಡಬಾರ್ದಿತ್ತು, ನಾನು ಇದನ್ನ ಪ್ರೊಟೆಕ್ಟ್ ಮಾಡಬೇಕಿತ್ತು ಅಂತ ಇಟ್ಕೊಂಡು ಕೂತಿದ್ದಾರೆ. ಬಟ್ ನಿಮ್ಮ ಕಡೆ ಇನ್ನೂ ಬರೋಕ್ಕೆ ರೆಡಿ ಆಗಿಲ್ಲ, ಯೋಚನೆ ಮಾಡ್ತಿದ್ದಾರೆ. ಓಕೆನಾ. ಥರ್ಡ್ ಪಾರ್ಟಿ ಜೊತೆ ಅವರು ಕಮಿಟ್ಮೆಂಟ್ ಆಗಿದ್ದಾರೆ, ಏನೋ ರೀತಿಲಿ ಅವರು ಕಮಿಟ್ ಆಗಿದ್ದಾರೆ ಥರ್ಡ್ ಪಾರ್ಟಿ ಜೊತೆ. ಫೈನಾನ್ಷಿಯಲ್ ಇರ್ಬೋದು, ಅಥವಾ ಮದುವೆ ಆಗಿರ್ಬೋದು, ಮ್ಯಾರೇಜ್ ಕಾರ್ಡ್ ಮದುವೆ ಆಗಿರ್ಬೋದು, ಅವ್ರ ಜೊತೆ ಫ್ಯಾಮಿಲಿಗೋಸ್ಕರ ಮದುವೆ ಆಗಿಬಿಟ್ಟಿರ್ಬೋದು, ಅಥವಾ ಇನ್ನೇನಾದರೂ ಅಂದರೆ ಮಗು ಇರ್ಬೋದು, ಅಥವಾ ಸಮಾಜ ಏನು ಹೇಳುತ್ತೆ ಅಂತ ಯೋಚನೆ ಮಾಡ್ತಿರ್ಬೋದು. ಎಲ್ಲರಿಗೂ ಗೊತ್ತು ಥರ್ಡ್ ಪಾರ್ಟಿ ಅವ್ರ ಜೊತೆ ಇರೋದು, ಅದು ಅವ್ರಿಗೆ ಸೇಫ್ ಅನಿಸ್ತಿದೆ. ಅವ್ರಿಗೆ ಥರ್ಡ್ ಪಾರ್ಟಿ ಜೊತೆ ಇರೋದು ಸೇಫ್, ಒಂಥರ ಸೊಸೈಟಿ ಕಡೆಯಿಂದ ಇರ್ಬೋದು, ಎಲ್ಲ ಕಡೆಯಿಂದ. ನಿಮ್ಮ ಜೊತೆ ಬಂದರೆ ಅವ್ರ ಈಗೋ ಹರ್ಟ್ ಆಗುತ್ತೆ, ಅವ್ರಿಗೆ ಈಗೋ ಹರ್ಟ್ ಆಗಿಬಿಡುತ್ತೆ ನಿಮ್ಮ ಜೊತೆ ಬಂದರೆ. ಅಷ್ಟೊಂಥರ ಈಗೋಯಿಸ್ಟಿಕ್ ಪರ್ಸನ್. ಬಟ್ ಇವ್ರ ಜೊತೆ ಸ್ವಲ್ಪ ಸೇಫ್ ಅಂತ ಅವ್ರಿಗೆ ಫೀಲ್ ಆಗ್ತಿದೆ, ಸೊಸೈಟಿ ಕಡೆಯಿಂದ, ಫ್ರೆಂಡ್ಸ್ ಕಡೆಯಿಂದ. ಸೋ ಕಾಲ್ಡ್ ಅವರ ಸೆಟಲ್ಡ್ ಲೈಫ್, ಅದಕ್ಕೆ ಅವ್ರು ಸುಮ್ಮನಿದ್ದಾರೆ. ಮತ್ತು ಅವರು ಸ್ವಲ್ಪ ಎಮೋಷ್ನಲಿನೂ ಅಟ್ಯಾಚ್ ಆಗಿದ್ದಾರೆ ಥರ್ಡ್ ಪಾರ್ಟಿ ಜೊತೆ. ಆಗಲೇ ಹೇಳಿದ್ನಲ್ಲ, ಸ್ಕಾರ್ಪಿಯನ್ನು. ಬಟ್ ಅವ್ರು ತುಂಬ ಕೇರಿಂಗ್ ಮತ್ತು ನರ್ಚರಿಂಗ್, ಅವ್ರ ಶೋ ಆಫ್ ಜಾಸ್ತಿ ಇದೆ. ಹಂಗಾಗಿ ಅವರು ಇಷ್ಟಪಡ್ತಾರೆ. ಸ್ವಲ್ಪ ಇಮ್ಮೆಚ್ಯೂರ್ ಇದ್ದಾರೆ ನಿಮ್ಮ ಪಾರ್ಟ್ನರ್, ಈಗೋಯಿಸ್ಟಿಕ್ ಮತ್ತು ಇಮ್ಮೆಚ್ಯೂರು. ಸಡನ್ನಾಗಿ ಡಿಸಿಷನ್ ತೊಗೊಬಿಡೋದು, ಆ ಥರ. ಒಟ್ನಲ್ಲಿ ಅವ್ರು ಈಗ ಸದ್ಯಕ್ಕೆ ಸೊಸೈಟಿ ಮತ್ತು ಅವ್ರ ಸೇಫ್ಟಿ, ಅವ್ರ ಕೆರಿಯರು ಅದೆಲ್ಲ ನೋಡ್ಕೊತಾ ಇದ್ದಾರೆ. ಥರ್ಡ್ ಪಾರ್ಟಿ ಜೊತೆನೂ ಪರವಾಗಿಲ್ಲ, ಓಕೆ. ತುಂಬ ಏನೂ ಇಲ್ಲ ಅನ್ನೋ ಥರ ಇಲ್ಲ. ಪ್ರೀತಿ ಅನ್ನೋದಿಲ್ಲ ಅಂದರೂ ದುಡ್ಡು ಕಾಸು ಆ ಥರ ಡಿಪೆಂಡ್ ಆಗಿ ಅವ್ರ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೆ. ಒಬ್ರ ಮೇಲೆ ಒಬ್ಬರು ಡಿಪೆಂಡ್ ಆಗಿದ್ದಾರೆ. ಇವ್ರಿಗೆ ಅವ್ರ ಕೇರ್ ಬೇಕು, ಅವ್ರ ನರ್ಚರಿಂಗ್ ಬೇಕು, ಬೇರೆಯವ್ರಿಲ್ಲ. ಅವ್ರಿಗೆ ಇವ್ರ ಫೈನಾನ್ಸ್ ಬೇಕು. ಹಾಗೆ ಅವ್ರ ಸ್ಕಾರ್ಪಿಯನ್ ಆ್ಯಟಿಟ್ಯೂಡ್ ಇವ್ರಿಗೆ ಗೊತ್ತಿಲ್ಲ, ತೋರಿಸ್ತಾ ಇಲ್ಲ. ಬಟ್ ಸ್ವಲ್ಪ ಗೊತ್ತಾಗ್ತಾ ಇದೆ, ಅದಕ್ಕೆ ನಿಮ್ಮನ್ನು ತುಂಬ ನೆನೆಸ್ಕೊತಾ ಇದ್ದಾರೆ, ಮಿಸ್ ಮಾಡ್ಕೋತಾ ಇದ್ದಾರೆ. ಕ್ವೀನ್ ಆಫ್ ವಾಂಡ್ಸು, ಅವರು ಥರ್ಡ್ ಪಾರ್ಟಿ ಅವ್ರಿಗೆ ತುಂಬ ಪ್ರೀತಿ ಕೊಡ್ತಿದ್ದಾರೆ, ತುಂಬ ಬೋಲ್ಡು, ನೋಡೋಕ್ಕೂ ಚೆನ್ನಾಗಿದ್ದಾರೆ ಅನಿಸುತ್ತೆ. ಮತ್ತು ನಿಮ್ಮ ಪರ್ಸನ್ನ ತುಂಬ 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 ಇಷ್ಟಪಡ್ತಾರೆ ಅವರು. ಅಂದರೆ ಟ್ರೂ ಆಗಲ್ಲ, ಒಟ್ನಲ್ಲಿ ಅವ್ರವ್ರ ಲೈಫಲ್ಲಿ ಇರಬೇಕು ಅಷ್ಟೇ. ನಿಮ್ಮ ಪರ್ಸನ್ ಅವರು ಒಂಥರ ಪ್ರೈಸ್ ಥರ.
ಪ್ರೀತಿ ಅನ್ನೋದಕ್ಕಿಂತ ಡಿಪೆಂಡೆಡ್ ಜಾಸ್ತಿ, ವೆರಿ ಡಿಪೆಂಡೆಡ್ ಆನ್ ದುಡ್ಡುಗೋಸ್ಕರ. ಪೇಜ್ ಆಫ್ ಪೆಂಟಕಲ್ಸ್, ದುಡ್ಡು, ವೆರಿ ಡಿಪೆಂಡೆಡ್ ಆನ್ ದುಡ್ಡು. ನಿಮ್ಮ ಪರ್ಸನ್ನ ಚೆನ್ನಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ, ಹಾಗೆ ಕೇರು ಕೊಡ್ತಿದ್ದಾರೆ, ಬಟ್ ಯೂಸು ಮಾಡ್ಕೊತಾ ಇದ್ದಾರೆ. ಅದು ನಿಮ್ಮ ಪರ್ಸನ್ಗೆ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ. ಬಟ್ ಎಷ್ಟೋ ಸಲ ಅವ್ರಿಗೆ ಅನಿಸಿದೆ ಥರ್ಡ್ ಪಾರ್ಟಿನ ಬಿಟ್ಟು ಹೋಗ್ಬೇಕಂತ, ತುಂಬ ಸಲ ಅನಿಸಿದೆ ಅವ್ರಿಗೆ. ಬಿಕಾಸ್ ಅವ್ರಿಗೆ ಸ್ಟ್ರೆಸ್ ಆಗ್ತಿದೆ ತುಂಬ, ಎಲ್ಲ ಜವಾಬ್ದಾರಿ ಅವ್ರ ಮೇಲೆ ಬಿದ್ದಿದೆ, ಮತ್ತು ಅವ್ರಿಗೆ ಸ್ಟ್ರೆಸ್ ಆಗ್ತಿದೆ. ಎಲ್ಲಾದರೂ ಮೂವ್ ಆನ್ ಆಗಿಬಿಡೋಣ. ಮತ್ತು ಅವರಿಬ್ಬರ ಮಧ್ಯೆ ಜಗಳಗಳು ಆಗ್ತಾ ಇದೆ ಗೈಸ್, ಜಗಳಗಳಾಗಿ ಮೂವ್ ಆನ್ ಆಗಿ ವಾಪಸ್ ಬಂದ್ಬಿಡೋಣ ಅಂತಲೂ ಅನ್ಕೋತಾ ಇದ್ದಾರೆ. ಬಟ್ ಅಲ್ಲಲ್ಲೇ ಇವರ ಡ್ರಾಮಾಯಿಂದ ಅಲ್ಲಲ್ಲೇ ಅದು ಸಾರ್ಟ್ ಔಟ್ ಆಗಿ ಇವ್ರು ಬಿಟ್ಕೊಡಕ್ಕೆ ರೆಡಿ ಇಲ್ಲ ನಿಮ್ಮ ಪರ್ಸನ್ನ. ಜಗಳ ಆಡಿದ್ರೂ ಅದನ್ನು ಹಂಗೆ ಕಾಂಪನ್ಸೇಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ, ಬಿಟ್ಕೊಡಕ್ಕೆ ರೆಡಿ ಇಲ್ಲ ಇವರು. ಬಟ್ ನಿಮ್ಮ ಪರ್ಸನ್ಗೆ ಬಿಟ್ಬಿಟ್ಟು ಯಾವಾಗ ಬರಲಿ ಅಂತ ತುಂಬ ಅನ್ನಿಸ್ತಿದೆ. ಬಿಕಾಸ್ ನೀವು ಅವ್ರಿಗೆ ವರ್ಲ್ಡ್, ಎಂಥ ರಾಂಗ್ ಡಿಸಿಷನ್ ಮಾಡಿದೆ, ಇವ್ರನ್ನ ಬಿಟ್ಟು ಬಂದ್ಬಿಡೋಣ ಅಂತ ತುಂಬ 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 ಅನ್ಕೋತಾ ಇದ್ದಾರೆ ಗೈಸ್. ಸೊ ಖುಷಿ ಪಡಿ, ನಿಜವಾಗ್ಲೂ ಅವರು ಅವ್ರನ್ನ ಬಿಟ್ಟು ನಿಮ್ಮ ಕಡೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಓಕೆನಾ? ಪ್ಲೀಸ್ ಯೂನಿವರ್ಸ್ ಗೈಡ್ ಮೀ. ನಮ್ಮ ವ್ಯೂವರ್ಸ್ ಕಡೆಗೆ ಅವ್ರ ಪರ್ಸನ್ ಬರ್ತಾರ ಅಂತ. ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಇಲ್ಲ ಅನಿಸುತ್ತೆ, ಯಾಕಂದರೆ ನಂಗೆ ಮಾತಾಡೋಕ್ಕೆ ಕಷ್ಟ ಆಗ್ತಿದೆ ಮಧ್ಯ. ನಿಮ್ಮಿಬ್ಬರ ಮಧ್ಯೆ ಥ್ರೋಟ್ ಚಕ್ರ ಬ್ಲಾಕ್ ಆಗಿದೆ ನಿಮ್ಮ ಪರ್ಸನ್ಗೆ. ನಿಮ್ಮಿಬ್ಬರ ಮಧ್ಯೆ ಅಂಥ ಕಮ್ಯುನಿಕೇಷನ್ ಇಲ್ಲ ಅನ್ಕೋತೀನಿ. ಪ್ಲೀಸ್ ಗೈಸ್, ನನ್ನ ವ್ಯೂವರ್ಸ್ ಕಡೆಗೆ ಅವರ ಪಾರ್ಟ್ನರ್ ವಾಪಸ್ ಬರ್ತಾರಾ ಈ ಥರ್ಡ್ ಪಾರ್ಟಿನ ಬಿಟ್ಟು? ಪ್ಲೀಸ್ ಹೇಳಿ ಯೂನಿವರ್ಸ್. ಕ್ವೀನ್ ಆಫ್ ಸ್ವೋರ್ಡ್ಸ್, ಓಕೆ. 9 ಆಫ್ ವಾಂಡ್ಸ್, 7 ಆಫ್ ಕಪ್ಸ್. ಓಕೆ ಗೈಸ್, ಅವ್ರು ಇನ್ನೂ ಅವ್ರ ಚಾಯ್ಸಸ್ನೇ ನೋಡ್ತಿದ್ದಾರೆ. ನೋಡಿ, ಅವ್ರಿಗೆ ಚಾಯ್ಸಸ್ ಇದೆಯಲ್ಲ, ಯಾವ ಚಾಯ್ಸ್ ತಗೊಳ್ಳಿ, ಏನು ಮಾಡಲಿ, ಬರೀ ಅವ್ರದ್ದು ಇಮ್ಯಾಜಿನೇಷನ್ ಅಷ್ಟೇ. ನಿಮ್ಮ ಕಂಡ್ರೆ ತುಂಬ ಇಷ್ಟ, ಇಮ್ಯಾಜಿನೇಷನಲ್ಲೇ ಜೀವನ ಸಾಗಿಸ್ತಿದ್ದಾರೆ. ಅವ್ರ ಜೊತೆ ಇದ್ದರೂ ನಿಮ್ಮ ಜೊತೆ ಇರೋವಂಗೆ, ನಿಮ್ಮ ಜೊತೆ ಓಡಾಡೋವಂಗೆ ಇಮ್ಯಾಜಿನೇಷನು. ನೀವು ಅವ್ರಿಗೆ, ಯಾಕಂದರೆ ವರ್ಲ್ಡ್ ಅಲ್ವಾ, ನಿಮ್ಮ ಬಗ್ಗೆ ಬರೀ ಇಮ್ಯಾಜಿನೇಷನಲ್ಲೇ ಕಾಲ ಕಳೀತಿದ್ದಾರೆ. ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಿದ್ದಾರೆ ಗೈಸ್. ತುಂಬ ನಿಮಗೆ ತೋರಿಸ್ಕೊಳ್ದೇ ಇರ್ಬೋದು, ಕಾಂಟ್ಯಾಕ್ಟಲ್ಲಿ ಇಲ್ಲದೆ ಇರ್ಬೋದು, ಬಟ್ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ. ಓಕೆನಾ? ಕ್ವೀನ್ ಆಫ್ ಸ್ವರ್ಡ್ಸ್, ಇದು ಅಷ್ಟೇ, ನೋ ಕಮ್ಯುನಿಕೇಷನ್ ಬರ್ತಾ ಇದೆ. ಅವ್ರ ಈಗೋ ನಿಮ್ಮನ್ನ ತುಂಬ ತಡೀತಿದೆ. ಬಟ್ ಕೆಲವ್ರಿಗೆ ಮಗು ಇರ್ಬೋದು, ಅದರಿಂದನೂ ತಡೀತಾ ಇದೆ. ಮತ್ತು ಅವರಿಗೆ ಈ ರಿಲೇಷನ್ಶಿಪ್ಪಲ್ಲಿ ಸ್ಟೇಬಲ್ ಫೈನಾನ್ಸ್ ಇದೆ, ಅದು ನಿಮ್ಮ ಹತ್ರ ಬರೋಕ್ಕೆ ತಡೀತಾ ಇದೆ. ಮತ್ತು ತುಂಬ ಬಾಸೆ ಇದ್ದಾರೆ ಥರ್ಡ್ ಪಾರ್ಟಿ ಗೈಸ್, ತುಂಬ ಬಾಸೆ ಇದ್ದಾರೆ. ಅವರಿಂದ ಇವ್ರಿಗೆ ಬಿಟ್ಟು ಬರೋದು ತುಂಬ 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 ಕಷ್ಟ ಇದೆ. ಬರೀ 24/7 ನೀವು ಅವ್ರ ತಲೆಯಲ್ಲೇ ಇದ್ದೀರಾ ಗೈಸ್. ನೀವು ಅವ್ರಿಗೆ ಯಾರ ಜೊತೆ ಆದರೂ ಇರಲಿ, ನೀವು ಅವ್ರ ತಲೆಯಲ್ಲೇ ಇದ್ದೀರಾ. ಬಿಕಾಸ್ 7 ಆಫ್ ಕಪ್ಸ್ ನೋಡಿ, ಅವ್ರದ್ದೆಲ್ಲ ಬರೀ ಇಮ್ಯಾಜಿನೇಷನ್. ನಿಮ್ಮ ಜೊತೆ ಇದ್ದಂಗೆ, ನಿಮ್ಮ ಜೊತೆ ಹೋದಂಗೆ, ಟ್ರಾವೆಲ್ ಮಾಡ್ದಂಗೆ, ನೀವೇ ಕಪ್ಸ್ ಅವ್ರಿಗೆ ಬರೀ ಇಮ್ಯಾಜಿನೇಷನಲ್ಲಿ ಖುಷಿ ಪಟ್ಕೊಂಡಿದ್ದಾರೆ ಹಾಗೆ. ಬಟ್ ಅವ್ರ ಥರ್ಡ್ ಪಾರ್ಟಿ ತುಂಬ ಬಾಸಿ ಇದ್ದಾರೆ, ಮಗುನೂ ಇರ್ಬೋದು. ಸೊ ಅದರಿಂದ ಅವ್ರಿಗೆ ಆಚೆ ಬರೋಕೆ ಆಗ್ತಿಲ್ಲ ಗೈಸ್. ನೋಡಿ, ಇಲ್ಲೂ ಅಷ್ಟೇ, ಬರೀ ಯೋಚನೆ, ತುಂಬ ಬೇಜಾರಲ್ಲೂ ಇದ್ದಾರೆ. ಮತ್ತು ಅವ್ರಿಗೆ ಫೈನಾನ್ಷಿಯಲ್ ಲಾಸು ಆಗಿದೆ. ಇವ್ರ ಕಡೆಯಿಂದ ಸಪೋರ್ಟ್ ತಗೊಂಡಿದ್ದಾರೆ ಅಷ್ಟೇ. ಲೈಫಲ್ಲೂ ಅವ್ರು ಬೇಜಾರಾಗೇ ಇದ್ದಾರೆ ಗೈಸ್. ಏನೋ ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ ಅನ್ನೋದು ಬಿಟ್ಟರೆ ಖುಷಿಯಾಗಿದ್ದಾರೆ, ಆ ಥರ ಏನಿಲ್ಲ. ಅವರು ಒಂಥರ ಏನೋ ಅಂತಾರಲ್ಲ, ಲೈಫ್ಲೆಸ್ ಲೈಫ್ನ ಲೀಡ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಜೀವನ ಮಾಡ್ಕೊಂಡು ಹೋಗ್ಬೇಕು ಸಮಾಜಕ್ಕೋಸ್ಕರ, ಆ ಥರ ಅವರ ಫೈನಾನ್ಷಿಯಲ್ ಇಶ್ಯೂಸ್ಗೋಸ್ಕರ, ಅವ್ರ ಕೆರಿಯರ್ಗೋಸ್ಕರ. ಆದರೆ ಮನಸ್ಸಿಂದ ಖುಷಿಯಾಗಿರ್ಬೇಕು ಅಂದರೆ ನೀವು ಅವ್ರ ಲೈಫಿಗೆ ಬರಬೇಕು. ನೋಡಿ, ನೀವು ಅವ್ರ ಲೈಫಲ್ಲಿ 3Dಲಿಲ್ಲ, ಬಟ್ 5Dಲಿ ಅವ್ರ ತಲೆಯಲ್ಲಿ 24/7 ನೋಡ್ತಾ ಇದ್ದೀರಾ. ಅದು ನಿಮಗೆ ಗೊತ್ತಿಲ್ಲ, ನೀವೇ ಅವ್ರ ತಲೆಯಲ್ಲೆಲ್ಲ ತುಂಬ್ಕೊಂಡಿದ್ದೀರಾ. ಅದರಲ್ಲೇ ಸಮಾಧಾನ ಮಾಡ್ಕೊಂಡಿದ್ದಾರೆ. ಬಿಕಾಸ್ ನಿಮ್ಮ ಕಡೆ ಬರೋಕ್ಕೆ ಥರ್ಡ್ ಪಾರ್ಟಿ ವೆರಿ ಬಾಸಿ ಲೇಡಿ ಅಥವಾ ಮೇಲ್, ವೆರಿ ಬಾಸಿ ಇದ್ದಾರೆ ಅವರು. ಹಂಗೆಲ್ಲ ಬಿಟ್ಕೊಡಲ್ಲ.
ಮಗುನೂ ಇದೆ, ಕಮಿಟ್ ಆಗಿದ್ದಾರೆ, ಫೈನಾನ್ಷಿಯಲ್ ಸಪೋರ್ಟ್ ತಗೋಬಿಟ್ಟಿದ್ದಾರೆ. ಹೆಂಗೆ ಬರ್ತಾರೆ ಹಿಂಗೆ ಯೋಚನೆ ಮಾಡ್ಕೊಂಡು ನಿಂತಿದ್ದಾರೆ. ಈ ಥರ ಕನ್ಸು ಕಾಣ್ಕೊಂಡು ಯೋಚನೆ ಮಾಡ್ಕೊಂಡಿದ್ದಾರೆ. ಸೊ ಸದ್ಯಕ್ಕೆ ನಿಮ್ಮ ಕಡೆ ಬರೋದು ಡೌಟು ಗೈಸ್, ಸದ್ಯಕ್ಕೆ ಬರೋದು ಕಷ್ಟ ಇದೆ. ಯೂನಿವರ್ಸ್ ಪ್ಲೀಸ್ ಹೇಳಿ, ಅವ್ರ ಕಮ್ಯುನಿಕೇಷನ್ ಅಥವಾ ನಮ್ಮ ವಿವರ್ಸ್ ಕಡೆ ಯಾವಾಗ ಬರ್ತಾರೆ, ಒಂದು ಅಂದಾಜಲ್ಲಿ ಯಾವಾಗ ಬರ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ ಅಂತ ನೋಡ್ಬೋದು. ಥ್ರೋಟ್ ಚಕ್ರ ನಿಮ್ಮ ಪರ್ಸನ್ ಫುಲ್ ಬ್ಲಾಕ್ ಆಗಿದೆ ಗೈಸ್. ಅವ್ರು ಕಮ್ಯುನಿಕೇಷನ್ ಮಾಡೋದು ತುಂಬ ಕಷ್ಟ ಇದೆ, ಮಾತಾಡೋಕ್ಕೆ ಆಗ್ತಿಲ್ಲ ನನಗೆ. ಪ್ಲೀಸ್ ಯೂನಿವರ್ಸ್ ಗೈಡ್ ಮೀ. ಇವರ ಪರ್ಸನ್ನು ಇವ್ರಿಗೆ ಯಾವಾಗ ಕಮ್ಯುನಿಕೇಷನ್ ಅಥವಾ ಇವ್ರ ಕಡೆಗೆ ಯಾವಾಗ ಬರ್ತಾರೆ ಒಂದು ಅಂದಾಜು. 2 hours ಇರ್ಬೋದು, 2 days ಇರ್ಬೋದು, 2 weeks ಇರ್ಬೋದು, 2 months ಇರ್ಬೋದು, 2 years ಇರ್ಬೋದು ಗೈಸ್. ಓಕೆನಾ? ಅಲ್ಲಿವರೆಗೂ ನೀವು ಆರಾಮಾಗಿರಿ, ಜಾಸ್ತಿ ಅಂತ ತಲೆ ಕೆಡಿಸ್ಕೋಬೇಡಿ. ಮತ್ತೆ ಅವ್ರು ಇವ್ರನ್ನ ಬಿಟ್ಟು ಬರಲ್ಲ ಅಂದರೆ ನೀವು ಯೋಚನೆ ಮಾಡಬೇಡಿ. ನಾನು ಹೇಳೋದು ಈಸಿ, ಬಟ್ ನೀವು ನಿಮಗೆ ಅವರೇ ಬೇಕು ಅಂತ ನನಗೆ ಗೊತ್ತು. ಬಟ್ ಇಷ್ಟು ಬಾಸಿ ಪರ್ಸನ್ನ ಬಿಟ್ಟು ಬರೋದು ತುಂಬ ಕಷ್ಟ ಇದೆ. ಯೂನಿವರ್ಸ್ನೇ ಮ್ಯಾನಿಫೆಸ್ಟ್ ಮಾಡಬೇಕು ನೀವು. ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ನೋಡ್ತೀನಿ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ನನ್ನ ವಿವರ್ಸ್ಗೆ ಅವರ ಪರ್ಸನ್ ಕಡೆಯಿಂದ ಏನು ಮೆಸೇಜ್ ಇದೆ? ಲವ್ ಇಸ್ ಇನ್ ದ ಏರ್ ನೋಡಿ, ಲವ್ ಇಸ್ ಇನ್ ದ ಏರ್. ಮಿಸ್ ಯು. ನಾನು ಹೇಳಿಲ್ವಾ 24/7 ನೀವೇ ಇದ್ದೀರಾ. ಖುಷಿನಾ? ನಿಮ್ಮನ್ನ ಬಿಟ್ಟೋಗಿದ್ರು ನೀವೇ ಆವರಿಸ್ಕೊಂಡಿದ್ದೀರಾ. ಲವ್ ಇಸ್ ಮೀ ಆ್ಯಂಡ್ ಯು. ಓಕೆನಾ? ಐ ಆಮ್ ವೆರಿ ಅಟ್ರಾಕ್ಟೆಡ್ ಟು ಯುವರ್ ಬ್ಯೂಟಿ. ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ಗೈಸ್ ಅವ್ರ ಪ್ರಕಾರ. ಮತ್ತು ಪ್ರೀತಿ ಅಂದರೆ ನೀನು ಮತ್ತು ನಾನು ಅಂತ ಹೇಳ್ತಿದ್ದಾರೆ. ತುಂಬ ತುಂಬ ಮಿಸ್ ಮಾಡ್ಕೊತಿದ್ದಾರೆ. ಮತ್ತು ಲವ್ ಇಸ್ ಇನ್ ದ ಏರ್ ಅಂದರೆ ಪ್ರೀತಿ ಅವರ ಉಸಿರಾಡೋ ಗಾಳಿಲೂ ಇದೆ ನಿಮ್ಮ ಪ್ರೀತಿ ಅಂತ. ಓಕೆನಾ? ಯೂನಿವರ್ಸ್ ಪ್ಲೀಸ್ ನನ್ನ ವ್ಯೂವರ್ಸ್ಗೆ ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಇಷ್ಟೆಲ್ಲ ಪ್ರೀತಿ ಇದೆ ಗೈಸ್, ಪಾಪ ಅವ್ರು ಸಿಕ್ಕಾಕೊಂಡಿದ್ದಾರೆ ಅಷ್ಟೆ. ಅವ್ರು ತುಂಬ ಬಾಸಿ ಇದ್ದಾರೆ, ಅಲ್ಲಿ ಹೋಗಿ ಗುಹೆ ಒಳಗೆ ಸಿಕ್ಕಾಕೊಂಡಿದ್ದಾರೆ ಅನ್ಸುತ್ತೆ ಅಷ್ಟೆ. ಪ್ಲೀಸ್ ಯೂನಿವರ್ಸ್ ನನ್ನ ವ್ಯೂವರ್ಸ್ಗೆ ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ದಿ ಸ್ನೇಕ್ ಕಾಂಪಿಟೇಷನ್ ಎನರ್ಜಿ ಇದೆ ನೋಡಿ. ದಿ ಅದರು ಇವ್ರಿಗಂತೂ ಸ್ಕಾರ್ಪಿಯನ್ನೇ. ಆ ಥರ್ಡ್ ಪಾರ್ಟಿ ಸ್ಕಾರ್ಪಿಯನ್ನು ಸ್ನೇಕ್ ಥರ ಅವರು ಕಾಂಪಿಟೇಷನ್ ಎನರ್ಜಿ ಕೊಡ್ತಿದ್ದಾರೆ. ಅಂದರೆ ಓವರ್ ಕೇರ್ ಮಾಡೋದು, ಚೆನ್ನಾಗಿ ನೋಡ್ಕೊಬಿಡೋದು, ಜಗಳ ಆಡಿದ್ರು ಅದನ್ನ ಮುಚ್ಚಾಕೋದು, ಮತ್ತು ಅಬ್ಸರ್ವ್ ಮಾಡೋದು ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ. ಅದರಿಂದ ಅವ್ರು ನಿಮ್ಮ ಹತ್ರ ಬರೋಕ್ಕಾಗ್ತಿಲ್ಲ ಗೈಸ್. ಶಾಕ್ ನೋಡಿ, ಅವ್ರಿಗೆ ಶಾಕ್ ಆಗಿಬಿಟ್ಟಿದೆ. ಥರ್ಡ್ ಪಾರ್ಟಿ ಜೊತೆ ಇದ್ದು ಸಡನ್ ಚೇಂಜಸ್ಸು, ಅವ್ರು ಆಡೋ ರೀತಿಗಳೆಲ್ಲ ಶಾಕಲ್ಲೇ ಇದ್ದಾರೆ. ಅವರು ಟ್ರಾನ್ಸ್ಫಾರ್ಮ್ ಆಗಬೇಕು, ನಾನು ಮತ್ತೆ ನಿಮ್ಮ ಹತ್ರ ವಾಪಸ್ ಬರಬೇಕು ಅಂತ ತುಂಬ ಅನ್ಕೋತಿದ್ದಾರೆ. ಬಟ್ ಅವರಿಂದ ಆಗ್ತಿಲ್ಲ ಅಷ್ಟೇ ನೋಡಿ. ಪಾಪ ಅವ್ರಿಗೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇದೆ. ನೀವು ಮತ್ತೆ ರಿಜೆಕ್ಟ್ ಮಾಡಿಬಿಟ್ರೆ ಅವ್ರಿಗೆ ಅವ್ರ ಈಗೋನೇ ಈಗ ಭಯಕ್ಕೆ ಕನ್ವರ್ಟ್ ಆಗಿದೆ. ತುಂಬ ಫ್ರಸ್ಟ್ರೇಟ್ ಆಗಿದ್ದಾರೆ ಗೈಸ್. ನಾನು ಹೇಳಿದ್ನಲ್ಲ ಆಗಲೇ, ಸ್ಯಾಡ್ ಕಾರ್ಡು ಮತ್ತು ಬಿಟ್ಬಿಡ್ಬೇಕು ಅನ್ನೋ ಥಿಂಕಿಂಗು ಇದೆ. ತುಂಬ ಬೇಜಾರಲ್ಲಿದ್ದಾರೆ, ತುಂಬ ತುಂಬ ಬೇಜಾರು. ಪಾರ್ಟಿ ನೋಡಿ, ನಿಮ್ಮ ಜೊತೆ ಪಾರ್ಟಿ ಮಾಡಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದಾರೆ. ಮತ್ತು ನಿಮ್ಮ ಜೊತೆ ಸ್ವಲ್ಪ ಟೈಮ್ ಕಳಿಬೇಕು, ಖುಷಿಯಾಗಿರಬೇಕು, ಫನ್ ಆಗಿರಬೇಕು, ಲಿವಿಂಗ್ ಇನ್ ದ ಮೂಮೆಂಟ್. ಅಂದರೆ ಅಟ್ಲೀಸ್ಟ್ ನೀವು ಒಂದು ಸ್ವಲ್ಪ ಅವರ್ಸ್, ಒಂದು ಸ್ವಲ್ಪ ಅರ್ಧ ದಿನ ಸಿಕ್ಕಿದ್ರು ಸಾಕು, ಅದನ್ನೇ ಅವರು ಲೈಫ್ ಲಾಂಗ್ ಚೆರಿಷ್ ಮಾಡ್ಕೊಂಡು ಇದ್ಬಿಡ್ತೀನಿ ಅನ್ನೋ ಥರ ಫೀಲ್ ಮಾಡ್ತಿದ್ದಾರೆ. ಪಾಪ ಗೈಸ್, ಇಲ್ಲಿ ನೋಡಿ ನಿಮ್ಮ ವಿವರ್ಸ್ ಕತೆನ ನೀನು ಬಿಟ್ಟು ಹೋಗಿದ್ದಕ್ಕೆ. ಯೂನಿವರ್ಸ್ ಕಡೆಯಿಂದ ನನ್ನ ವ್ಯೂವರ್ಸ್ಗೆ ಏನು ಮೆಸೇಜ್ ನೋಡೋಣ. ಯೂನಿವರ್ಸ್ ಕಡೆಯಿಂದ ನನ್ನ ವ್ಯೂವರ್ಸ್ಗೆ ಏನು ಮೆಸೇಜಸ್ಸು
ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ನನಗೆ ಕಾರ್ಡ್ಸ್ ನೋಡಿದ್ರೆ ಪಾಪ ಅನಿಸುತ್ತೆ. ಸ್ನೇಕ್ ಮಧ್ಯೆ ಸಿಕ್ಕಾಕೊಂಡು ಇಲ್ಲಿ ನೋಡಿ ಕಾಣಿಸ್ತಿದೆ ನಿಮಗೆ, ರಕ್ತ ಬರ್ತಿದೆ. ಅಷ್ಟು ನಿಮ್ಮ ಪರ್ಸನ್ ಅವರು ಹಾನಿ ಮಾಡಿದ್ದಾರೆ. ಮೊದಲೇ ಸ್ಕಾರ್ಪಿಯನ್ ಸ್ನೇಕ್ ಎರಡು ಬಂತು. ಯಾವ್ರಪ್ಪ ಅದು ಥರ್ಡ್ ಪಾರ್ಟಿ ಈ ಥರ ಇಷ್ಟೊಂದು ನೆಗೆಟಿವ್ ಕಾರ್ಡ್ಸ್ ಬಂದಿದೆಯಲ್ಲ, ಅಯ್ಯಪ್ಪ ನಿಜವಾಗ್ಲೂ. ಯೂನಿವರ್ಸ್ ಪ್ಲೀಸ್ ನಮ್ಮ ವ್ಯೂವರ್ಸ್ಗೆ ಏನು ಮೆಸೇಜ್ ಕೊಡ್ತೀರಾ ಪ್ಲೀಸ್ ಹೇಳಿ. ಸ್ಟೇ ಸ್ಟ್ರಾಂಗ್, ನೆವರ್ ಗಿವ್ ಅಪ್. ನೀವು ಸ್ಟ್ರಾಂಗ್ ಆಗಿರಿ, ಯಾವತ್ತೂ ಗಿವ್ ಅಪ್ ಮಾಡಬೇಡಿ ಯೂನಿವರ್ಸ್ ಅಂತ ಹೇಳ್ತಿದೆ. ಸೊ ಹೋಪ್ಸ್ ಇದ್ದೇ ಇದೆ ಗೈಸ್. ಅವ್ರು ಯಾವತ್ತು ಬೇಕಾದ್ರೂ ಬಿಟ್ಟು ಬರ್ಬೋದು. ಇಷ್ಟೆಲ್ಲ ಅನುಭವಿಸ್ತಿದಾರಲ್ವಾ, ಬಿಟ್ಟು ಬಂದೇ ಬರ್ತಾರೆ ಅಂತ ನನಗನ್ನಿಸ್ತಿದೆ. ಯಾಕಂದರೆ ಯಾವ ವ್ಯಕ್ತಿನೂ ಎಷ್ಟು ಅನುಭವಿಸ್ಬೋದು, ಎಷ್ಟು ತಡ್ಕೊಬೋದು ಅಷ್ಟು ತಡ್ಕೊತಾರೆ. ಇಷ್ಟೆಲ್ಲ ಆದಾಗ ಯು ವಿಲ್ ಡೆಫಿನೆಟ್ಲಿ ಕಮ್ ಔಟ್ ಆಫ್ ಇಟ್. ಗೊತ್ತಾಗಿದೆ ಅವ್ರಿಗೆ, ಆಲ್ಮೋಸ್ಟ್ ಅವ್ರ ನಾಟಕ ಅದೆಲ್ಲ ಗೊತ್ತಾಗಿದೆ. ಬರ್ತಾರೆ ಗೈಸ್. ಹೇಳಿದ್ನಲ್ಲ, ನಂಬರ್ 2 ಈಸ್ ವೆರಿ ಇಂಪಾರ್ಟೆಂಟ್. 2 hours ಇರ್ಬೋದು, 2 weeks ಇರ್ಬೋದು, 2 months ಇರ್ಬೋದು, 2 year ಇರ್ಬೋದು, ಬರ್ತಾರೆ. ಸ್ಟೇ ಸ್ಟ್ರಾಂಗ್ ಮತ್ತು ಗಿವ್ ಅಪ್ ಮಾಡಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಓಕೆ, ಮತ್ತು ನನಗೆ ಎಕ್ಸ್ಟ್ರಾ ಸಬ್ಸ್ಕ್ರಿಪ್ಷನ್ಸ್ ಮಾಡಿರೋವಂಥ ನನ್ನ ಹೊಸ ಸಬ್ಸ್ಕ್ರೈಬರ್ಸ್, ಹಳೆ ಸಬ್ಸ್ಕ್ರೈಬರ್ಸ್, ಅವ್ರುಗಳಿಗೆ ಅವರ ಪರ್ಸನ್ ಕಡೆಯಿಂದ ಯಾವ ಸಾಂಗ್ ಅಂತ ನೋಡೋಣ. ಓಕೆನಾ? ಅದೇ ಬಾನಿಂದ ಜಾರಿದಂಥ ಚುಕ್ಕಿನ ಹೇಳು ನೀನು. ಈ ಸಾಂಗ್ ಫುಲ್ ನೋಡಿ ಗಾಯ್ಸ್. ಏನೋ ಗೊತ್ತಿಲ್ಲ, ಇದು ರಿಪೀಟೆಡ್ ಆಗಿ ಬರ್ತಿದೆ ಇದೆ ಸಾಂಗು. ಈ ಸಾಂಗ್ ಫುಲ್ ನೋಡಿ, ನಿಮಗೆ ಅವ್ರ ಕಡೆಯಿಂದ ತುಂಬ ಮೆಸೇಜಸ್ ಇದೆ. ಓಕೆನಾ? ಇನ್ನೊಂದು ಸಾಂಗ್ ನೋಡೋಣ. ಕಣ್ಣಲ್ಲಿ ಜ್ಯೋತಿ ತಂದೋನು ನೀನೆ. ಈ ಸಾಂಗು ನೋಡಿ ಗೈಸ್. ನಿಮಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಿಮ್ಮ ಪರ್ಸನ್ ಕಡೆಯಿಂದ ಅದರಲ್ಲಿ ಮೆಸೇಜಸ್ ಇರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬ 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 ಮೋಟಿವೇಟ್ ಮಾಡುತ್ತೆ. ಓ ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಮನಸ್ಸು ಬೆಚ್ಚಿ ನನ್ನ ಪ್ರೀತ್ಸೆ. ನೋಡಿ ಗಾಯ್ಸ್, ನಿಮ್ಮ ಪರ್ಸನ್ಸ್ ಹೆಂಗೆ ಹೇಳ್ತಿದ್ದಾರೆ, ಎಷ್ಟು ಪ್ರಪೋಸ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಮೆಸೇಜಸ್ ಗೈಸ್. ಕರೆಂಟ್ ಥಾಟ್ಸ್ ಅಂತೂ ಸೂಪರ್ ನಿಮಗೆ. ಓಕೆ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನನಗೆ ಅದು ಒಂದು ಸಬ್ಸ್ಕ್ರಿಪ್ಷನ್ ಅಲ್ಲ, ತುಂಬ ಡಿಫ್ರೆನ್ಸ್ ಮಾಡುತ್ತೆ. ನನ್ನ ರೀಡಿಂಗ್ಸ್ ಇರ್ಬೋದು, ನನಗೆ ತುಂಬ ಮೋಟಿವೇಟ್ ಮಾಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಕಾಮೆಂಟ್ ಮಾಡಿ, ನಾನು ಎಲ್ಲ ಕಾಮೆಂಟು ಓದ್ತೀನಿ. ಮತ್ತು ನಿಮಗೆ ಈ ಪಾಸಿಟಿವ್ ಎನರ್ಜಿ ಎಲ್ಲ ರೆಸೊನೇಟ್ ಆಗಬೇಕಂದ್ರೆ ಕಾಮೆಂಟ್ ಸೆಕ್ಷನ್ಗೆ ಹೋಗಿ 555 ಐ ಕ್ಲೈಮ್ ಅಂತ ಮೆಸೇಜ್ ಹಾಕಿ, ಮತ್ತು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.